ನಮಸ್ಕಾರ ಸ್ನೇಹಿತರೆ, ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಯಡಗೆರೆ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ನಲ್ಲಿ ಖಾಲಿ ಇರತಕ್ಕಂಥ ಹಲವಾರು ಹುದ್ದೆಗಳಿಗೆ ನೇಮಕಾತಿಯನ್ನು ಆಹ್ವಾನಿಸಲು ಅರ್ಜಿಗಳನ್ನು ಕರೆಯಲಾಗಿದೆ. ಅದಕ್ಕೆ ಆಸಕ್ತಿಗಳನ್ನು ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕೂಡ ನೀವು ಸಲ್ಲಿಸಿಕೊಳ್ಳಲು ಅವಕಾಶವನ್ನು ಕಲ್ಪಿಸಲಾಗಿದೆ. ಇದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ತಿಳಿಸಲು ಪ್ರಯತ್ನ ಪಟ್ಟಿದ್ದೇನೆ. ಸ್ಕಿಪ್ ಮಾಡಬೇಡಿ, ವಿಡಿಯೋ ಸಂಪೂರ್ಣವಾಗಿ ನೋಡಿ. ಇದೇ ಥರದ ಕನ್ನಡ ಉದ್ಯೋಗ ಮಾಹಿತಿಗಳನ್ನು ತಿಳಿದು ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಕೆಳಗಡೆ ಚಾನಲ್ ಪಕ್ಕ ಸಬ್ಸ್ಕ್ರೈಬ್ ಬಟನ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಗ್ತಕ್ಕಂಥ ಎಲ್ಲ ಉದ್ಯೋಗ ಮಾಹಿತಿಗಳು ನಿಮ್ಮ ನೋಟಿಫಿಕೇಶನ್ ಮುಖಾಂತರ ತಲುಪತ್ತೆ ಅಂತ ಹೇಳ್ತಾ ವಿಡಿಯೋ ಮುಂದುವರಿಸ್ತಿದ್ದೇನೆ. ನೋಡಿ, ದಿನಾಂಕ 1/7/2020 ದಿನಾಂಕದಂದು ನೇಮಕಾತಿಗೆ ಪ್ರಕಟಣೆಯನ್ನು ಕೂಡ ಹೊರಡಿಸಲಾಗಿದೆ. ನೋಡಿ, ಯಡಗೆರೆ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿಯಲ್ಲಿ ಕೆಳಗೆ ನಮೂದಿಸಿರುವ ವಿವಿಧ ಹುದ್ದೆಗಳಿಗೆ ಲಿಖಿತ ಪರೀಕ್ಷೆ ಹಾಗೂ ಸಂದರ್ಶನದ ಮೂಲಕ ನೇಮಕಾತಿ ಮಾಡಿಕೊಳ್ಳಲು ಅರ್ಹ ಅಭ್ಯರ್ಥಿಗಳನ್ನು ಆನ್ಲೈನ್ನಲ್ಲಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅಂತ ಮಾಹಿತಿಯನ್ನು ಇಲ್ಲಿ ನೇಮಕಾತಿ ಕೂಡ ಪ್ರಕಟಣೆ ಮಾಡಿದ್ದಾರೆ. ಹುದ್ದೆಗಳ ಹೆಸರು, ಹುದ್ದೆಗಳ ಸಂಖ್ಯೆ, ಗರಿಷ್ಠ ವಯೋಮಿತಿ, ವಿದ್ಯಾರ್ಹತೆ, ಅನುಭವವನ್ನು ನೋಡ್ತಾ ಹೋದಾದರೆ ಮುಖ್ಯ ಕಾರ್ಯನಿರ್ವಾಹಕ ಹುದ್ದೆಗೆ ಅರ್ಜಿಗಳನ್ನು ಕರೆದಿದ್ದಾರೆ. ಹುದ್ದೆಗಳ ಸಂಖ್ಯೆ ಬಂದುಬಿಟ್ಟು ಒಂದು ಹುದ್ದೆ ಇದೆ. ಗರಿಷ್ಠ ವಯೋಮಿತಿ ಬಂದುಬಿಟ್ಟು 30 ವರ್ಷಗಳಲ್ಲಿ ಏಜ್ ಲಿಮಿಟ್ನಲ್ಲಿ ನಿಗದಿಯನ್ನು ಪಡಿಸಿದ್ದಾರೆ. ಸ್ನೇಹಿತರೆ, ವಿದ್ಯಾರ್ಹತೆ ನೋಡಿ, ಮುಖ್ಯ ಕಾರ್ಯನಿರ್ವಾಹಕ ಹುದ್ದೆಗೆ ವಿದ್ಯಾರ್ಹತೆ ನೋಡ್ತಾ ಹೋದಾದರೆ ಸ್ನಾತಕೋತ್ತರ ಪದವಿ ಅಂದರೆ MCom MBA ಅಭ್ಯರ್ಥಿಗಳಿಗೆ ಆದ್ಯತೆಯನ್ನು ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಸರಿನಾ? ಇನ್ನು ಅನುಭವ ನೋಡ್ತಾ ಹೋದರೆ ಸಹಕಾರ ಕ್ಷೇತ್ರದಲ್ಲಿ ಅಧಿಕಾರಿ ಅರ್ಹಗಿಂತ ಮೇಲ್ಪಟ್ಟ ಹುದ್ದೆಯಲ್ಲಿ ಕನಿಷ್ಠ 1 ವರ್ಷ ನಿಮಗೆ ಅನುಭವ ಇದ್ದರೆ ಅರ್ಜಿಗಳನ್ನು ಸಲ್ಲಿಸ್ಕೊಳ್ಬೋದು. ಸಹಾಯಕ ಹುದ್ದೆಗೆ ಅರ್ಜಿಗಳನ್ನು ಕರೆಯಲಾಗಿದೆ. ಹುದ್ದೆಗಳ ಸಂಖ್ಯೆ ನೋಡ್ತಾ ಹೋದರೆ ಒಂದು ಹುದ್ದೆ ಖಾಲಿ ಇದೆ ಅಂತ ಮಾಹಿತಿ ಇದೆ. ಗರಿಷ್ಠ ವಯೋಮಿತಿ 30 ವರ್ಷಗಳನ್ನು ಏಜ್ ಲಿಮಿಟ್ನಲ್ಲಿ ನಿಗದಿಪಡಿಸಲಾಗಿದೆ. ವಿದ್ಯಾರ್ಹತೆ ನೋಡಿ, ಪದವಿ ಅಥವಾ ತತ್ಸಮಾನ ವಿದ್ಯಾರ್ಹತೆ ಅಂದರೆ ಡಿಗ್ರಿ ಅಥವಾ ಡಿಗ್ರಿಗೆ ಸಮಾನಾರ್ಥಕವಾದ ಯಾವುದೇ ಒಂದು ಹುದ್ದೆಯಲ್ಲಿ ನೀವು ಮಾಡಿದರೆ ಆ ಒಂದು ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸ್ಕೊಳ್ಬೋದು ಸ್ನೇಹಿತರೆ. ಇದು ಸಹಾಯಕ ಹುದ್ದೆಗೆ ವಿದ್ಯಾರ್ಹತೆ ಆಯಿತು. ಇದಕ್ಕೆ ಅನುಭವ ನೋಡಿ, ಸಹಕಾರ ಕ್ಷೇತ್ರದಲ್ಲಿ ಯಾವುದೇ ಹುದ್ದೆಯಲ್ಲಿ ಕನಿಷ್ಠ 1 ವರ್ಷಗಳ ಅನುಭವ ಹೊಂದಿದ್ದರೆ ಅರ್ಜಿಗಳನ್ನು ಸಲ್ಲಿಸ್ಕೊಳ್ಬೋದು. ಇನ್ನು ಉಪಸಿಬ್ಬಂದಿ ಹುದ್ದೆಗೆ ಅರ್ಜಿಗಳನ್ನು ಕರೆಯಲಾಗಿದೆ. ಹುದ್ದೆಗಳ ಸಂಖ್ಯೆ 2 ಹುದ್ದೆಗಳಾಗಿದ್ದರೆ ಗರಿಷ್ಠ ವಯೋಮಿತಿ ಬಂದುಬಿಟ್ಟು 25 ವರ್ಷಗಳನ್ನು ನಿಗದಿಪಡಿಸಲಾಗಿದೆ. SSLC ಅಥವಾ ತತ್ಸಮಾನ ವಿದ್ಯಾರ್ಹತೆ ಹೊಂದಿದ್ದರೆ ಉಪಸಿಬ್ಬಂದಿ ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸ್ಕೊಳ್ಬೋದು ಸ್ನೇಹಿತರೆ. ಸಹಕಾರ ಕ್ಷೇತ್ರದಲ್ಲಿ ಕನಿಷ್ಠ 1 ವರ್ಷಗಳ ಅನುಭವ ಹೊಂದಿದರೆ ನೀವು ಈ ಒಂದು ಉಪಸಿಬ್ಬಂದಿ ಹುದ್ದೆಗೆ ಅರ್ಜಿಗಳನ್ನು ಕೂಡ ನೀವು ಸಲ್ಲಿಸ್ಕೊಳ್ಬೋದು. ಇದು ಹುದ್ದೆ ಆಯಿತು, ಹುದ್ದೆಗಳ ಸಂಖ್ಯೆ ಆಯಿತು, ಗರಿಷ್ಠ ವಯೋಮಿತಿ ಆಯಿತು, ವಿದ್ಯಾರ್ಹತೆ ಆಯಿತು ಮತ್ತು ಅನುಭವದ ಬಗ್ಗೆ ಮಾಹಿತಿ ತಿಳಿಸಿದ್ದೇನೆ. ನೋಡಿ, ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ಬೇಸಿಕ್ ಟೈಪಿಂಗ್ ಹಾಗೂ ಸಾಮಾನ್ಯ ಕಂಪ್ಯೂಟರ್ ಜ್ಞಾನ ಕಡ್ಡಾಯವಾಗಿರುತ್ತೆ. ಕನ್ನಡ ಭಾಷೆಯಲ್ಲಿ ಓದುವ, ಬರೆಯುವ, ಮಾತನಾಡುವ ಪರಿಣಿತಿ ಇರಬೇಕಾಗುತ್ತೆ ಸ್ನೇಹಿತರೆ. ಎರಡನೇ ಒಂದು ಇದಾದರೆ ಮುಖ್ಯ ಕಾರ್ಯನಿರ್ವಾಹಕ ಹುದ್ದೆಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳ ಕನಿಷ್ಠ ವಯೋಮಿತಿ 25ರಿಂದ 25 ವರ್ಷ ಹಾಗೂ ಸಹಾಯಕ ಸಿಬ್ಬಂದಿ ಹುದ್ದೆಗೆ ಕನಿಷ್ಠ 18 ವರ್ಷ ಆಗಿರಬೇಕಾಗತ್ತೆ. ಸರಿನಾ? ವಿವರವಾದ ನೇಮಕಾತಿ ಅಧಿಸೂಚನೆ ಹಾಗೂ ಅರ್ಜಿ ನಮೂನೆಯನ್ನು ಸಹಕಾರಿ ಶಾಖೆಯಲ್ಲಿ ಪಡೆದು ನೀವು ಭರ್ತಿ ಮಾಡಿದ ಅರ್ಜಿಗಳನ್ನು ಅಗತ್ಯ ದಾಖಲಾತಿಗಳೊಂದಿಗೆ ಶಾಖಾ ಅಧಿಕಾರಿ ಮುಚ್ಚಿದ ಲಕೋಟೆ ತಲುಪಿಸುವ ಮೂಲಕ ಅರ್ಜಿ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸಿ ಕೊನೆಯ ದಿನಾಂಕ ನೋಡಿ 15/7/2026 ಸಂಜೆ 5 ಗಂಟೆಗೆ ಒಳಗಾಗಿ ಕಚೇರಿಯಲ್ಲಿ ಅರ್ಜಿ ಸಲ್ಲಿಸಲು ತಿಳಿಸಲಾಗಿದೆ. ನೋಡಿ ಸ್ನೇಹಿತರೆ, ಆಗಲೇ ಹೇಳಿದಂಗೆ ಇದು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಅವಕಾಶವನ್ನು ಕೊಟ್ಟಿಲ್ಲ. ಆಫ್ಲೈನ್ ಮೂಲಕ ನೀವು ಹೋಗಿ ಅರ್ಜಿಗಳನ್ನ ನೀವು ಸಲ್ಲಿಸ್ಕೊಳ್ಬೇಕಾಗತ್ತೆ ಸ್ನೇಹಿತರೆ. ನೋಡಿ, ಆನ್ಲೈನ್ ಮೂಲಕ ಅಲ್ಲ, ಆಫ್ಲೈನ್ ಮೂಲಕ ಅರ್ಜಿಗಳನ್ನ ನೀವು ಸಲ್ಲಿಸಿಕೊಳ್ಬೇಕಾಗತ್ತೆ. ಇನ್ನು 5ನೇ ವಿವರಣೆ ನೋಡ್ತಾ ಹೋದರೆ ಹೆಚ್ಚಿನ ವಿವರಗಳನ್ನು ನೇಮಕಾತಿ ಅಧಿಸೂಚನೆಯಲ್ಲಿ ನೀಡಿದ್ದು, ಸಹಕಾರಿಯ ಶಾಖೆಗಳಲ್ಲಿ ಲಭ್ಯವಿರುವ ಅಧಿಸೂಚನೆಯಲ್ಲಿ ವಿವರಗಳನ್ನು ಸರಿಯಾಗಿ ಓದಿಕೊಂಡು ಅರ್ಹ ಅಭ್ಯರ್ಥಿಗಳು ಮಾತ್ರ ಅರ್ಜಿಗಳನ್ನು ಸಲ್ಲಿಸ್ಕೊಳ್ಬೋದು. ನೋಡಿ, ನೀವು ಆಫೀಸಿಗೆ ಹೋದರೆ ಬೋರ್ಡಲ್ಲಿ ಯಾವ ಒಂದು ನೋಟಿಫಿಕೇಷನ್ ಆಗಿರ್ತಾರೆ ಅವೆಲ್ಲ ಮಾಹಿತಿಯನ್ನು ಓದ್ಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಿ ಬೇಕಾದ ಡಾಕ್ಯುಮೆಂಟ್ಸ್ಗಳನ್ನು ತೊಗೊಂಡೋಗಿ ನಂತರ ನೀವು ಅರ್ಜಿ ಸಲ್ಲಿಸಿ ಅಲ್ಲೇ ಕೂಡ ನೀವು ಕೊಟ್ಟು ಬರಬೇಕಾಗುತ್ತೆ. ಲಾಸ್ಟ್ ಡೇಟ್ ಬಂದುಬಿಟ್ಟು 15/7/2026 ಇಲ್ಲಿ ಲಾಸ್ಟ್ ಡೇಟ್ ಆಗಿರುತ್ತೆ. ನಮ್ಮ ಶಾಖೆಗಳ ನೋಡಿ, ಕೊಪ್ಪದಲ್ಲಿರುತ್ತೆ, ನರಸಿಂಹರಾಜಪುರದಲ್ಲಿರುತ್ತೆ, ಕುದುರೆಗುಂಡಿಯಲ್ಲಿರುತ್ತೆ ಮತ್ತು ಕಳಸದಲ್ಲಿ ಇವರ ಶಾಖೆಗಳಿರುತ್ತೆ. ಈ ಜಾಗಗಳಿಗೆ ಹೋಗಿ ಅರ್ಜಿಗಳನ್ನು ನೀವು ಸಲ್ಲಿಸ್ಕೊಳ್ಬೋದು. ದಿನಾಂಕ 1/7/2026 ಅಧಿಸೂಚನೆ ಬಿಡುಗಡೆ ಮಾಡಿದರು. ಕೊಪ್ಪದಿಂದ ಈ ಒಂದು ಅಧಿಸೂಚನೆ ಬಿಡುಗಡೆ ಮಾಡಿದ್ದಾರೆ. ಒಟ್ಟು 1, 2, 3, 4 ಕ್ಷೇತ್ರಗಳಲ್ಲಿ ಈ ಒಂದು ಹುದ್ದೆ ಇರುತ್ತೆ ಸ್ನೇಹಿತರೆ. ಒಟ್ಟು 4 ಹುದ್ದೆಗಳಿಗೆ ನೇಮಕಾತಿ ಕೂಡ ನಡೆಯುತ್ತಿದೆ. ಒಳ್ಳೆಯ ಏಜ್ ಲಿಮಿಟ್ನಲ್ಲಿ ಕೊಟ್ಟಿದ್ದಾರೆ. ದಯವಿಟ್ಟು ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಹೋಗಿ ಅರ್ಜಿಗಳನ್ನು ಸಲ್ಲಿಸಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೇನೆ. ಇದೇ ಥರದ ಕನ್ನಡ ಉದ್ಯೋಗ ಮಾಹಿತಿಗಳನ್ನು ಕನ್ನಡದಲ್ಲಿ ತಿಳಿದು ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ಕೆಳಗಡೆ ಚಾನಲ್ ನೇಮಕ ಸಬ್ಸ್ಕ್ರೈಬ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಉದ್ಯೋಗ ಮಾಹಿತಿಗಳು ನಿಮ್ಮ ನೋಟಿಫಿಕೇಶನ್ ತಲುಪಬೇಕಂತಂದರೆ ಬರ್ತಕ್ಕಂಥ ಬೆಲ್ ಐಕನ್ಗಳು ಕ್ಲಿಕ್ ಮಾಡಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೇನೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.